ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ ನಮ್ಮ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಈಗ ಈ ದಿನ ನಾವು ಜುಲೈ ತಿಂಗಳ 2ನೇ ವಾರದ ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ರೀತಿ ಇರುತ್ತೆ ಮತ್ತು ಈ ಒಂದು ವಾರದ ವಿಶೇಷತೆ ಏನು, ಯಾವ ಗ್ರಹದಿಂದ ಏನೆಲ್ಲ ಅನಾನುಕೂಲಗಳು ಅನುಕೂಲಗಳು ಇವೆ, ಅದೆಲ್ಲವನ್ನು ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಜುಲೈ ತಿಂಗಳ 2ನೇ ವಾರದ ಭವಿಷ್ಯ ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ನಿಮಗೆ ಈ ಒಂದು ವಾರದ ವಿಶೇಷ ಅಂತ ಹೇಳೋದಾದರೆ, ಇಲ್ಲಿ ನಿಮಗೆ 6ನೇ ತಾರೀಕಿನಿಂದ 12ನೇ ತಾರೀಕುವರೆಗೂ ಬರ್ತಕ್ಕಂತಹ ಜುಲೈ ತಿಂಗಳ 2ನೇ ವಾರದ ಭವಿಷ್ಯದಲ್ಲಿ ಒಂದು ಬುಧ ನಿಮಗೆ 10ನೇ ತಾರೀಕು ಹಿಮ್ಮುಖ ಚಲನೆಯನ್ನು ಮಾಡಲಾಗುತ್ತೆ. ಉಳಿದಂತೆ ಶನಿ ನಿಮಗೆ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕುಜ ವೃಷಭ ರಾಶಿಯಲ್ಲಿದ್ದಾರೆ, ರವಿ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಬುಧ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಮತ್ತು ಕೇತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ. ಇಲ್ಲಿ ಬುಧ ಮಾತ್ರ 10ನೇ ತಾರೀಕಿಗೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖ ಚಲನೆ. ಇದು ತುಂಬ ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಅನಾನುಕೂಲ ಇದೆ. ಅದೆಲ್ಲವನ್ನು ಒಳಗೊಂಡಂತೆ ಮುಂದೆ ಈ ಒಂದು ವಾರದ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಈ ಒಂದು ವಾರದಲ್ಲಿ ಪ್ರಮುಖವಾದ ದಿನಗಳು ಅಂತ ನೋಡೋದಾದರೆ, 10ನೇ ತಾರೀಕು ಬರತಕ್ಕಂತಹ ಯೋಗಿನಿ ಏಕಾದಶಿ. ಈ ಯೋಗಿನಿ ಏಕಾದಶಿಯ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸೋಣ. 10ನೇ ತಾರೀಕು ಯೋಗಿನಿ ಏಕಾದಶಿ ಇದೆ. ಅದರಂತೆ 12ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ. ಸೊ ಇವೆರಡು ಈ ಒಂದು ವಾರದಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು. ಅದರ ಒಳಗೊಂಡಂತೆ ಅಷ್ಟಮಿ ನವಮಿ ತಿಥಿಗಳು ಇರುತ್ತೆ. ಸೊ ಅದೇ ರೀತಿಯಾಗಿ ನೀವು ಜಾತಕ ಪರಿಶೀಲನೆ ಆಗಿರ್ಬೋದು, ಶುಭ ಸಮಾರಂಭಗಳಿಗೆ, ಮುಹೂರ್ತಗಳಿಗೆ ಮತ್ತು ಇನ್ನಿತರ ಶುಭ ಕಾರ್ಯಕ್ರಮಗಳಿಗೆ ಪುರೋಹಿತರು ಅಥವಾ ಇನ್ನಿತರ ವಿಷಯಗಳ ಅನುಗುಣವಾಗಿ ಏನಾದರೂ ನೀವು ಪ್ರಶ್ನೆಗಳು ಕೇಳೋದಿದ್ದರೆ ಖಂಡಿತವಾಗೂ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರ್ಗೆ ಕರೆ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತೆಗೆದುಕೊಳ್ಳಬಹುದು. ಜಾತಕ ಪರಿಶೀಲನೆ ಮಾಡಿಸಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಹಾಗೂ ಪೂರ್ತಿ ಹೆಸರಿನೊಂದಿಗೆ ಕಳಿಸ್ಬೇಕಾಗತ್ತೆ. ಅದನ್ನು ನೀವು ವಾಟ್ಸಪ್ ಮಾಡಿ ಅದರ ಮುಂದಿನ ಪ್ರೊಸೀಜರ್ ತಿಳಿಸಲಾಗುತ್ತೆ. ಮತ್ತು ಇದು ಫ್ರೀ ಆಗಿರೋದಿಲ್ಲ, ದಯವಿಟ್ಟು ಅನ್ಯಥಾ ತಪ್ಪು ಭಾವಿಸಬೇಡಿ. ಯಾಕೆಂದರೆ ಅದರದೇ ಆದಂಥ ಗುರುದಕ್ಷಿಣೆ ಎಂಬುದು ಇರುತ್ತೆ. ಸೊ ಅದನ್ನು ನೀವು ಸಲ್ಲಿಸಿದಾಗ ನಿಮಗೆ ಸಮಯ ಮತ್ತು ದಿನಾಂಕವನ್ನು ತಿಳಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಬನ್ನಿ ಹಾಗಾದರೆ ಈ ಒಂದು ವಾರದ ಪ್ರಮುಖ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಈ ವಾರ ಅಂದರೆ ಇಲ್ಲಿ ಜುಲೈ ತಿಂಗಳು 2ನೇ ವಾರದಲ್ಲಿ ಒಂದು 3 ಯೋಗಗಳು ಕೂಡಿ ಬರುವಂಥದ್ದಾಗತ್ತೆ. ಅದರಲ್ಲಿ ಒಂದು ಧನಯೋಗ, ಗೌರಿ ಯೋಗ ಮತ್ತು ಮಹಾಲಕ್ಷ್ಮಿ ಯೋಗ. ಗೌರಿ ಯೋಗ, ಧನಯೋಗ ಮತ್ತು ಮಹಾಲಕ್ಷ್ಮಿ ಯೋಗ ಇಲ್ಲಿ ಕೂಡಿ ಬರ್ತಾ ಇದೆ. ಅಂದರೆ ಇಲ್ಲಿ ಚಂದ್ರನ ಜೊತೆಗೆ ಕುಜ, ಅಂದರೆ ಇಲ್ಲಿ ಈ ವಾರ ಚಂದ್ರ ಕುಜನ ಜೊತೆ ಸೇರುವುದಂತಾಗುತ್ತೆ. ಅಂದರೆ ವೃಷಭ ರಾಶಿಯಲ್ಲಿ ಬಂದಾಗ ಈ ಒಂದು ಯೋಗಗಳು ಕೂಡಿ ಬರುತ್ತೆ. ಅಂದರೆ ಚಂದ್ರ ಪ್ಲಸ್ ಕುಜ ಒಟ್ಟಿಗೆ ಸೇರಿದಾಗ ಈ ಧನಯೋಗ, ಗೌರಿ ಯೋಗ, ಮಹಾಲಕ್ಷ್ಮಿ ಯೋಗ ಕೂಡಿ ಬರುತ್ತೆ. ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಎಚ್ಚರಿಕೆ ಇದೆ, ಕೆಲವು ರಾಶಿಗಳಿಗೆ ಸಮ ಪ್ರಮಾಣದಲ್ಲಿದೆ. ಅದೆಲ್ಲವನ್ನು ಒಂದೊಂದಾಗಿ ಈಗ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಆ ಒಂದು ರಾಶಿಗಳ ತಿಳಿಸುವುದಕ್ಕಿಂತ ಮುಂಚೆ ಈ ಒಂದು ನಮ್ಮ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ.
ಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂತಹ ಸಿಂಹರಾಶಿಯವರಿಗೆ ಈ ಒಂದು ಜುಲೈ ತಿಂಗಳ 2ನೇ ವಾರ ಅಂದರೆ 6ರಿಂದ 12ನೇ ತಾರೀಕು ಯಾವೆಲ್ಲ ಅನುಕೂಲತೆ ಇದೆ, ಅನಾನುಕೂಲತೆ ಇದೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ, ಯಾವ ಯೋಗ ಕೂಡಿ ಬರ್ತಾ ಇದೆ ಅದೆಲ್ಲವನ್ನು ನೋಡೋಣ. ಇಲ್ಲಿ ಯೋಗ ಅಂತ ಬಂದರೆ ನಿಮಗೆ ಅದೇ ಮಹಾಲಕ್ಷ್ಮಿ ಯೋಗ, ಗೌರಿ ಯೋಗ, ಧನಲಕ್ಷ್ಮಿ ಯೋಗ ಅದು ಕೂಡ ನಿಮಗೆ ಕೂಡಿ ಬರುವಂಥದ್ದು ಇದೆ ಈ ವಾರ. ಅಂದರೆ ಇಲ್ಲಿ ಏನು ಹಣಕ್ಕೆ ನೀವು ಪ್ರಾಮುಖ್ಯತೆ ಎಷ್ಟು ಕೊಡ್ತಾ ಇದ್ದೀರೋ, ಈ ಕಳೆದ ತಿಂಗಳು ಬಿಟ್ಬಿಡಿ ಅಥವಾ ಅದರ ಹಿಂದಿನ ತಿಂಗಳು ಬಿಟ್ಬಿಡಿ, ಈ ತಿಂಗಳು ಮಾತ್ರ ತುಂಬ ಪ್ರಿಯಾರಿಟಿ ಕೊಡ್ತಾ ಇದ್ದಾರೆ ಲಕ್ಷ್ಮೀ ದೇವಿಗಾಗಿರ್ಬೋದು ಅಥವಾ ಹಣ ಆರ್ಥಿಕ ಅಂತೀವಲ್ಲ ಅದಕ್ಕೆ ತುಂಬ ಇಂಪಾರ್ಟೆಂಟು. ಇಲ್ಲಿ ಖರ್ಚುಗಳು ಬಂದರೆ ಸ್ವಲ್ಪ ಏನಂತೀರ, ಈ ಸ್ಪೀಡ್ ಬ್ರೇಕ್ ಬಂದಾಗ ಹೇಗೆ ಬ್ರೇಕ್ ಆಗ್ತೀವಲ್ಲ ಹಾಗೆ ಒಂದು ಕ್ಷಣ ಯೋಚನೆ ಮಾಡ್ತೀರಾ, ಹೌದಾ ಇಷ್ಟು ಬಂತ, ಸರಿ ಏನು ಮಾಡೋದು ಅನ್ನೋ ಒಂದು ಮೈಂಡಿಗೆ 10 ಸೆಕೆಂಡ್ ಟೈಮ್ ಕೊಡ್ತೀರಾ. ಅಂದರೆ ನಾನು ಮೂವ್ ಮಾಡಲೋ ಬೇಡವೋ, ಎಸ್ ಆರ್ ನೋ, ಅರೆ ಏನಂತೀರ, ಡೀಲ್ ಆರ್ ನೋ ಡೀಲ್ ಆ ರೀತಿಯಲ್ಲಿ ಸಿಂಹರಾಶಿಯವರು ಇರ್ತೀರ. ಅಂದರೆ ಇಲ್ಲಿ ಸಿಂಹರಾಶಿಯವರು ಒಂದೇನೆಂದರೆ ನಿಮ್ಮ ಒಂದು ಈ ಜುಲೈ ತಿಂಗಳಲ್ಲಿ ಏನಾಗುತ್ತೆ, ಈ 2ನೇ ವಾರ ಸ್ವಲ್ಪ ಆ್ಯಕ್ಟಿವ್ ಆಗ್ತೀರ, ಲವಲವಿಕೆ ಅಂತ ಇರ್ತೀರ. ಯಾವಾಗಲೂ ಈ ರಾಹು ಅಂದರೆ ಒಂಥರ ಕೋಪದ ಮುಖ ಏನಿದೆಯಲ್ಲ ಸ್ವಲ್ಪ ಕಡಿಮೆ ಆಗುವಂಥದ್ದು, ಮಂದಹಾಸ, ನಗುಮುಖ, ಲವಲವಿಕೆ ಅಂತೀವಿ, ಅದೆಲ್ಲವೂ ಈ ವಾರ ಸಿಂಹರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ. ಅಂದರೆ ತುಂಬ ಖುಷಿಯಿಂದ ಎಲ್ಲರ ಜೊತೆ ಬೆರೆಯುವಂಥದ್ದು ಆಗ್ಬೋದು, ಮತ್ತು ಏನೋ ಸಂಬಂಧಿಕರ ಜೊತೆ, ಮಿತ್ರರ ಜೊತೆ, ಆತ್ಮೀಯರ ಜೊತೆ ನಗುತ್ತಾ ಮಾತನಾಡಿಸುವಂಥ ಒಂದು ಕ್ರಿಯೆ ಆಗಿರ್ಬೋದು, ಕಾರ್ಯಕ್ರಮದಲ್ಲಿ ಭಾಗಗೊಳಿಸುವಂಥದ್ದಾಗ್ಬೋದು. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಸ್ವಲ್ಪ ಈ ಲಕ್ಷ್ಮೀ ಯೋಗ, ಗೌರಿ ಯೋಗ, ಧನ ಯೋಗ ಅಂತೀವಲ್ಲ ಇದು ಕೂಡಿ ಬರ್ತಾ ಇರೋದು. ಅಂದರೆ ಲಕ್ಷ್ಮಿಯ ಆಗಮನ ಆಗ್ತಾ ಇದೆ. ಸೊ ಈ ಲಕ್ಷ್ಮಿಯ ಆಗಮನದ ಜೊತೆಗೆ ಕೆಲವು ಯೋಗಗಳನ್ನು ಕೊಡ್ತಾ ಇದ್ದಾಳೆ. ಅದರಲ್ಲಿ ಒಂದು ಸ್ಮೈಲ್, ನಗುವಂತಹ ಯೋಗ ಇರಲಿ, ದೇವರು ಕೊಟ್ಟಾಗ ಅದನ್ನು ಅನುಭವಿಸೋಣ ಅನ್ನೋದೇ ನಮ್ಮ ಒಂದು ಅನಿಸಿಕೆ. ಇಲ್ಲೇನಾಗುತ್ತೆ, ಸಿಂಹರಾಶಿಯವರಿಗೆ ಈ ವಾರ ಸ್ವಲ್ಪ ಆಪ್ಷನ್ಸ್ ಸಿಗ್ತಾ ಇದೆ, ಅಂದರೆ ಆಯ್ಕೆಗಳು ಅಂತೀವಲ್ಲ ಅದು ಸಿಗುವಂಥದ್ದಾಗುತ್ತೆ. ಮತ್ತು ನಾನು ಅದೇ ಹೇಳಿದ್ನಲ್ಲ, ಸ್ಪೀಡ್ ಬ್ರೇಕರ್ ಬಂದಾಗ ನಾವು ಹೇಗೆ ಬ್ರೇಕ್ ಆಗ್ತೀವಿ ಗಾಡಿಗೆ, ಹಾಗೆ ಸಮಸ್ಯೆಗಳು ಬಂದಿದೆ ಅಂಥೇಳಿ ಎದೆಗುಂದದೆ ಸ್ವಲ್ಪ ವಿಚಾರ ಮಾಡ್ತೀರಾ. ಖರ್ಚುಗಳು ಅಧಿಕವಾಗಿ ಬಂದಿದೆ ಅಂತ ಎದೆಗುಂದದೆ ಸ್ವಲ್ಪ ವಿಚಾರ ಮಾಡ್ತೀರಾ. ಸಮಸ್ಯೆಗಳು ಅಧಿಕವಾಗಿ ಬಂದಿದೆ ಅಂತ ಹೇಳಿದರೆ ಎದೆಗುಂದದೆ ಸ್ವಲ್ಪ ವಿಚಾರ ಮಾಡ್ತೀರಾ. ಯಾರೇ ಬಂದ್ರೂ ಏನೇ ಬೇಡದೇ ಇರೋ ವಿಚಾರಗಳು ಮಾತನಾಡಿದರೂ ಸ್ವಲ್ಪ ಸ್ಪೀಡಾಗಿ ಹೋಗೋದನ್ನು ಕಂಟ್ರೋಲ್ ಮಾಡಿಕೊಂಡು ಓಕೆ ಏನು ಮಾತಾಡ್ತಾ ಇದ್ದಾನೆ ಅನ್ನೋ ಒಂದು ಇದಕ್ಕೆ ಬದಲಾವಣೆಗೆ, ಪರಿವರ್ತನೆಗೆ ಸಮಯ ಕೊಡ್ತೀರಾ. ಸೊ ಈ ಒಟ್ಟಿನಲ್ಲಿ ಈ ಒಂದು ವಾರ ಸಿಂಹರಾಶಿಯವರು ತುಂಬ ಆ್ಯಕ್ಟಿವ್ ಆಗಿರ್ತೀರ. ಯಾವುದಕ್ಕೂ ಏನೇ ಬಂದರೂ ಜಗ್ಗೋದಿಲ್ಲ, ಬಗ್ಗೋದಿಲ್ಲ ಅಂತಾರಲ್ಲ ಆ ರೀತಿಯಲ್ಲಿ ಇರ್ತೀರ. ಅಂದರೆ ನಿಮ್ಮ ರಾಶಿ ಹೆಂಗಂದರೆ ಒಂಥರ ರಾಜ ವೈಭೋಗ ಅಂತೀವಿ ಸಿಂಹರಾಶಿಯವರದ್ದು. ಅದು ಈಗ ಹೇಗೆ ಅಂತೀವಿ, ಹುಟ್ಟುತ್ತಲೇ ಈ ಬಂಗಾರದ ಸ್ಪೂನ್ ಅಂತೀವಿ, ಆ ರೀತಿಯಲ್ಲಿ ಇರುತ್ತೆ ನಿಮ್ಮದು ಯೋಗ. ಅಂದರೆ ಕೆಲವರಿಗೆ ಅದು ಬರದೇ ಇರ್ಬೋದು, ಅದರಲ್ಲಿ ಜಾತಕದಲ್ಲಿ ಏನೋ ಒಂದು ದೋಷಗಳಿರುತ್ತೆ ಅಥವಾ ಏನಂತೀರ, ಗ್ರಹಗಳ ಸ್ಥಿತಿಗಳು ಅದಕ್ಕೆ ಸರಿಯಾದ ಒಂದು ಮಾರ್ಗದಲ್ಲಿ ಇರೋದಿಲ್ಲ ಅಥವಾ ಸಂಚಾರದಲ್ಲಿ ಇರೋದಿಲ್ಲ. ಉಳಿದಂತೆ ನಮ್ಮ ಪ್ರಕಾರ ಒಂದು 60 to 70% ಸಿಂಹರಾಶಿಯವರು ರಾಜ ವೈಭೋಗದಿಂದಲೇ ಇರ್ತಾರೆ. ಅವ್ರಿಗೇನೂ ಸಮಸ್ಯೆಗಳು, ಯಾಕಂದರೆ ತಂದೆ ತಾಯಿ ಅಥವಾ ತಾತ ಮುತ್ತಾತ ಎಲ್ಲರೂ ಇವರನ್ನು ಪ್ರೀತಿ ಮಮತೆ ವಾತ್ಸಲ್ಯದಿಂದ ನೋಡಿರ್ತಾರೆ. ಯಾರೂ ನೋಡದೇ ಇದ್ರೂ ತಾಯಿಯ ಬಳಗ ಆಗಿರ್ಬೋದು ಅಥವಾ ತಾಯಿಯ ಸಂಬಂಧಿಕರಾಗಿರ್ಬೋದು ನಮ್ಮನ್ನು ಕೈ ಹಿಡಿತಾರೆ ಸಿಂಹರಾಶಿಯವರಿಗೆ. ಅದು ಬಲವಾಗಿ ನಿಚ್ಚಳವಾಗಿ ಲಾಭ ತರುವಂತಹ ವಿಷಯದಲ್ಲಿ ಮಾತ್ರ ಅವರ ಕೈ ತುಂಬ ಅನುಕೂಲಕವಿದೆ. ಅದು ಈಗ ಕೂಡಿ ಬರ್ತಾ ಇದೆ. ಅಂದರೆ ಇಲ್ಲಿ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಲಕ್ಷ್ಮೀ ಆಗಮನ ಅಂತ ಹೇಳಿದ್ನಲ್ಲ, ಆ ಲಕ್ಷ್ಮಿಯ ಆಗಮನ ನಿಮ್ಮ ತಾಯಿ ಕಡೆ ಅಂತ ಬಲವಾಗಿ ಬರುವಂಥದ್ದಿದೆ. ಅಂದರೆ ಅವರ ಒಂದು ಆಸ್ತಿ ವಿಚಾರಕ್ಕಾಗಿ ಆಗಿರ್ಬೋದು ಅಥವಾ ಅವರ ಒಂದು ಕಡೆ ಏನೋ ವ್ಯವಹಾರ ನಡೀತಾ ಇರುತ್ತೆ ಆರ್ಥಿಕ ವಿಷಯದಲ್ಲಿ, ಅದರಲ್ಲಿ ನಿಮ್ಮ ತಾಯಿಗೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಅಂತೀವಿ, ಅಂದರೆ ಅವರಿಗೂ ಹಂಚಬೇಕಲ್ಲ, ಅದು ನಿಮಗೆ ಬರೋದು ತಲುಪುವಂಥದ್ದಾಗಿರುತ್ತೆ. ಈಗ ತಾಯಿ ಇಲ್ಲ ಅಂತ ಹೇಳಿದಾಗ ಮಕ್ಕಳಿಗೆ ಸೇರುವಂಥದ್ದಾಗಿರುತ್ತೆ. ಅಂದರೆ ಅವರು ಸುಮ್ಮನೆ ಇರಲ್ಲ, ಇಲ್ಲ ಅಂತೇಳಿ ಹಂಗಿಲ್ಲ, ಇಲ್ಲ ನಿಮ್ಮ ಪಾಲು ನೀವು ತಗೊಳ್ಳಿ ಅಂತ ನಿಮಗೆ ತಂದು ಕೊಡುವಂಥದ್ದಾಗಲ್ಲ. ಅದಕ್ಕೆ ಹೇಳ್ತಾ ಇರೋದು ಲಕ್ಷ್ಮೀ ಯೋಗ, ಧನ ಯೋಗ, ಗೌರಿ ಯೋಗ ಅಂತಾರೆ. ಇದಕ್ಕೆ ಅಂದರೆ
ತಾಯಿಯ ಸಂಬಂಧಿಕರಿಂದ ನಿಮಗೆ ಲಾಭಗಳು ಈ ವಾರ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕೆಲವು ಸಾಲಗಳಿಂದ, ಸಣ್ಣ ಪುಟ್ಟ ಸಾಲಗಳಿಂದ ಮುಕ್ತಿ ಆಗ್ತೀರಾ ಈ ವಾರ. ಅದು ತುಂಬ ಸಂತೋಷ. ಯಾಕೆಂದರೆ ಅಷ್ಟಮ ಶನಿಯಲ್ಲಿ ಏನಂತೀರ, ಮೆತ್ತಗಾಗಿ ಹೋಗ್ಬಿಟ್ಟಿದ್ದೀರಾ. ತುಂಬ ಜನರು ಹೇಳ್ತಾ ಇದ್ದಾರೆ, ಏನು ಗುರುಜಿ ಬೇರೆಯವ್ರದ್ದು ನಾನು ನೋಡ್ತಾ ಇರ್ತೀನಿ ಸಿಂಹರಾಶಿಯ ಒಂದು ಪ್ರಿಡಿಕ್ಷನ್, ಬಟ್ ನಿಮ್ಮದೇ ಆದಂಥ ಡಿಫ್ರೆಂಟ್ ಇರುತ್ತೆ, ಬಟ್ ಸತ್ಯಕ್ಕೆ ಹತ್ತಿರವಾಗಿರುತ್ತೆ. ಅದಕ್ಕಾಗಿ ನಾನು ದಿನಕ್ಕೆ ಕಾಯ್ತಾ ಇರ್ತೀನಿ ನಿಮ್ಮ ಒಂದು ಯಾವುದಾದ್ರೂ ಹೊಸ ವಿಡಿಯೋ ಬಂದರೆ. ತುಂಬ ಸಂತೋಷ. ಯಾಕೆ ಅಂತ ಹೇಳಿದರೆ ನಾವು ಹೇಳ್ತಾ ಇರೋದು ನಿಮ್ಮ ಹತ್ತಿರಕ್ಕಿರಬೇಕು. ಸುಮ್ಮನೆ ನಾನು ಅದು ಬರುತ್ತೆ ಇದು ಇಲ್ಲಿ ಕಾರಣ ಕೊಟ್ಟಿದ್ದೀನಿ, ಲಕ್ಷ್ಮಿ ಯಾವ ರೂಪದಲ್ಲಿ ಬರ್ತಾಳೆ ಅಂತ. ಅದು ಈ ವಾರ ನಿಮಗೆ ಸಿಗುವಂಥದ್ದು ಇದೆ ಖಂಡಿತವಾಗಿ. ರಾಶಿಯಲ್ಲಿ ಏನಾದರೂ ಲಕ್ಷ್ಮೀ ಯೋಗ ಇನ್ನೂ ಅಧಿಕವಾಗಿದ್ದರೆ ಇನ್ನೂ ಅಧಿಕ ಸಿಗುತ್ತೆ. ಅಂದರೆ ನಿಮ್ಮ ಒಂದು ಜಾತಕದಲ್ಲಿ, ರಾಶಿ ಅಂದರೆ ಮತ್ತೆ ಇದಕ್ಕೆ ಹೋಗಬೇಡಿ, ತಪ್ಪು ತಿಳ್ಕೊಬೇಡಿ. ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ದಶಾಭುಕ್ತಿಗಳಲ್ಲಿ ಏನಾದರೂ ಮೈನಸ್ ಹೊಡಿತಾ ಇದ್ದರೆ ಮೈನಸ್ ಹೊಡೆಯುತ್ತೆ ಅಷ್ಟೇ. ಈಗ ನಾವು ಬಲಗೈಯಲ್ಲಿ ಏನು ಒಳ್ಳೆಯ ಕಾರ್ಯ ಮಾಡ್ತೀವಿ, ಎಡಗೈ ಅದನ್ನೇ ಅನುಸರಣೆ ಮಾಡ್ಕೊಂಡು ಹೋಗುತ್ತೆ. ಇಲ್ಲಿ ಬಲಗೈಯಲ್ಲಿ ನಾವು ಮೋಸ, ದಗ, ವಂಚನೆ ಮಾಡ್ತಾ ಹೋದರೆ ಇದು ಅದೇ ಫಾಲೋಅಪ್ ಮಾಡುತ್ತೆ ಅಷ್ಟೇ. ನಾನು ಮುಂಚಿತವಾಗಿ ಒಳ್ಳೆಯವನಾಗಿದ್ದರೆ ಈಗ ನನ್ನ ಕಷ್ಟಕ್ಕೆ ಅದು ಒಳ್ಳೆಯದಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ ಸಿಂಹರಾಶಿಗಳು. ಇರಲಿ. ಇನ್ನು ಅದೇ ರೀತಿಯಾಗಿ ಒಳ್ಳೆಯ ಜನರ ಸಂಪರ್ಕ ಸಿಗುವಂಥದ್ದಾಗುತ್ತೆ, ಒಳ್ಳೆಯ ಮೇಧಾವಿಗಳ ಒಂದು ಪರಿಚಯ ಆಗುವಂಥದ್ದಾಗತ್ತೆ, ಅವರ ಜೊತೆ ಒಡನಾಟ ಬೆಳೆಸುವಂಥದ್ದಾಗತ್ತೆ, ಮತ್ತು ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳು ಏನಿದೆ ಅದಕ್ಕೆ ವೇಗ ಸಿಗುವಂಥದ್ದಾಗತ್ತೆ. ಹಳೆಯ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥದ್ದಾಗತ್ತೆ. ಕೆಲವು ಕಡೆ ನೀವು ತಗ್ಗಿ ಬಗ್ಗಿ ನಡೆಯುವಂಥದ್ದು ಇದೆ, ಮತ್ತು ಅದರ ಒಂದು ತಗ್ಗಿ ಬಗ್ಗಿ ನಡೆಯೋದರ ಜೊತೆಗೆ ಅದನ್ನು ತಿದ್ದಿಕೊಂಡು ಹೋಗುವಂಥಕ್ಕೂ ಹೋಗ್ತೀರಾ. ಕೆಲವು ವಿಷಯಗಳಿಗೆ ನೀವೇ ಸರೆಂಡರ್ ಆಗಿಬಿಡ್ತೀರಾ, ಇನ್ನು ಮುಂದುವರ್ಸ್ಕೊಂಡು ಹೋಗೋದು ಬೇಡ ಅಂತ ಹೇಳಿ. ಅದು ಕೌಟುಂಬಿಕ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ವೈಯಕ್ತಿಕ, ವ್ಯವಹಾರಿಕ ಯಾವುದೇ ರಂಗಗಳಲ್ಲಿ ತೆಗೆದುಕೊಳ್ಳಿ, ವಾಲಂಟಿಯರ್ ಆಗಿ ಸರೆಂಡರ್ ಆಗಿಬಿಡ್ತೀರಾ. ಮುಂದೆ ಬೇಡ, ಒಳ್ಳೆಯದಲ್ಲ, ಯಾಕೆ ಬೇಕು, ದೇವರು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಕೊಡಲಿ ಅಂತ ಹೇಳಿ ನೀವೇ ನಿಮ್ಮ ತಪ್ಪು ಒಪ್ಪು ಅದು ಸೆಕೆಂಡ್ರಿ, ಕ್ಷಮೆ ನೀವೇ ಪ್ರಥಮವಾಗಿ ಕೇಳಿಬಿಡ್ತೀರ. ಮುಂದೆ ಆ ಕೆಲಸಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಪ್ಲ್ಯಾನ್ ನಿಮ್ಮ ಒಳಗಡೆ ಇರುತ್ತೆ, ಅವ್ರಿಗೆ ಗೊತ್ತಾಗಿರಲ್ಲ. ಸೊ ಅದು ಈ ವಾರ ನಡೆಯುವಂಥದ್ದಾಗತ್ತೆ. ಅಂದರೆ ಸಿಂಹರಾಶಿಯವರಿಗೆ ಸ್ವಲ್ಪ ಧನ ಅಂದರೆ ಲಕ್ಷ್ಮಿ ಅಥವಾ ಆರ್ಥಿಕ ಸುಧಾರಣೆ ಆಗ್ತಾ ಇರೋದ್ರಿಂದ ಈ ಒಂದು ಕೆಲಸ ಕಾರ್ಯಗಳು ಕೂಡ ಅದರ ಜೊತೆಗೆ ನಡೆಯುವಂಥದ್ದಿದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಮನೆಯಲ್ಲಿ ಗುರು ಹಿರಿಯರ ಮಾರ್ಗದರ್ಶನ ಸಿಗುತ್ತೆ. ಅಂದರೆ ಕಳೆದ ತಿಂಗಳಾಗಿರ್ಬೋದು, ಅದ್ರ ಹಿಂದಿನ ತಿಂಗಳಾಗಿರ್ಬೋದು, ಕೆಲವು ಏನೋ ನೀವು ಒಂದು ಪ್ರಮುಖ ಘಟ್ಟಕ್ಕೆ ಬಂದಿರ್ತೀರ, ನಿರ್ಧಾರ ತೆಗೆದುಕೊಳ್ಳಲು ಸ್ವಲ್ಪ ಭಯ ಇರುತ್ತೆ, ಅಥವಾ ಏನೋ ಒಂದು ಆಗಿರುತ್ತೆ, ಬಟ್ ಅವರು ಉಪದೇಶ ಮಾಡಿರ್ತಾರೆ ಅಥವಾ ಮಾರ್ಗದರ್ಶನ ಕೊಟ್ಟಿರ್ತಾರೆ, ನೀವು ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಇಲ್ಲದೇ ಇದ್ದರೆ ನಿಮಗೆ ನಷ್ಟ ಆಗಿರುತ್ತೆ, ಬರುವಂಥ ದಿನಗಳು ಕಷ್ಟ ಆಗುತ್ತೆ ಅಂತಲೂ ಹೇಳಿಬಿಟ್ಟಿರ್ತಾರೆ. ಬಟ್ ನಿಮ್ಗೆ ಅವಾಗ ಸ್ವಲ್ಪ ಯಾಕೋ ಆ ಒಂದು ವ್ಯಕ್ತಿಯ ಜೊತೆಗೆ ಏನೋ ಇವ್ರು ಯಾಕೆ ನಾ ಮುಂದೆ ಹೋಗ್ತಾ ಇರೋದನ್ನ ಯಾಕೋ ಇವ್ರು ಹಿಡಿತಾರೋ ಅಥವಾ ಏನೋ ಅಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸಲ್ಲಿ ಇರ್ತೀರ. ಬಟ್ ಈ ವಾರದಲ್ಲಿ ಅದಕ್ಕೆ ಕ್ಲಾರಿಟಿ ಸಿಗುತ್ತೆ. ಅಂದರೆ ಆ ವ್ಯಕ್ತಿ ಅಂತ ನೀವು ಮೋಸ ಹೋಗ್ತಾ ಇದ್ದೆ, ಒಂದು ವೇಳೆ ನಾನೇನಾದರೂ ಇಂಡಿವಿಜುವಲ್ ಆಗಿ ಡಿಸಿಷನ್ ತೊಗೊಂಡಿದ್ದರೆ ಅನ್ನೋ ಒಂದು ವಿಷಯ ನಿಮಗೆ ಗಮನಕ್ಕೆ ಬರುತ್ತೆ. ಮತ್ತು ಆ ವ್ಯಕ್ತಿಯ ಜೊತೆ ಫೋನು ಅಥವಾ ಡೈರೆಕ್ಟಾಗಿ ಮೀಟಾಗಿ, ಇಲ್ಲ ನಿಮ್ಮ ಒಂದು ಉಪಯುಕ್ತ ಮಾಹಿತಿ ಅಂತ ನನಗೆ ತುಂಬ ಅನುಕೂಲಕರವಾಯಿತು, ಹಾಗಾಗಿ ಧನ್ಯವಾದಗಳಂತ ಅವರಿಗೆ ಅದನ್ನು ತಿಳಿಸಿ, ಮತ್ತು ನಿಮ್ಮ ಹಳೆಯ ಕೆಲಸಕ್ಕೆ ಏನಾದರೂ ಸಹಾಯ ಬೇಕಾಗಿದ್ದರೆ ಅಥವಾ ಮಾರ್ಗದರ್ಶನ ಬೇಕಾಗಿದ್ದರೆ ತೆಗೆದುಕೊಂಡು ಹೋಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಟ್ಟಿನಲ್ಲಿ ಈ ಒಂದು ವಾರ ಸಿಂಹರಾಶಿಯವರಿಗೆ ತುಂಬ ಅನುಕೂಲಕರವಾಗಿದೆ. ಸುಮಾರು ದಿನಗಳ ನಂತರ ಈ ಒಂದು ವಾರ ನಿಮಗೆ ಆರ್ಥಿಕವಾಗಿ ಅನುಕೂಲಕರವಾಗಿರೋದ್ರಿಂದ ಕೆಲವು ಕೆಲಸ ಕಾರ್ಯಗಳು ತನ್ನ ಪಡೆ ನಡೀತಾನೆ ಇರುತ್ತೆ ಅಂತ ಹೇಳೋದು. ಇನ್ನು ನೆಗೆಟಿವ್ ಪಾರ್ಟ್ಸ್ ಅಂತ ಬಂದಾಗ ಮನೆಯ ಹಿರಿಯ ಸದಸ್ಯರು ಅಥವಾ ಕಿರಿಯ ಸದಸ್ಯರು ಅವರಲ್ಲಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಇದರಿಂದ ಸ್ವಲ್ಪ ನಿಮಗೆ ಟೆನ್ಷನ್, ಈಗ ಹೇಗೆ ತಂದೆ ಆಗುವಂಥ ಹುಮ್ಮಸ್ಸಿದ್ದಾಗ ಅಲ್ಲಿ ಡೆಲಿವರಿ ಆಸ್ಪತ್ರೆಯಲ್ಲಿ ನಡೀತಾ ಇರುತ್ತೆ, ಇವರು ತುಂಬ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅಥವಾ ಆಪ್ರೇಷನ್ ಥಿಯೇಟ್ರಲ್ಲಿ ಏನೋ ಆಪ್ರೇಷನ್ ನಡೀತಾ ಇರುತ್ತೆ, ಸಂಬಂಧಿಕರನ್ನಕ್ಕಿಂತ ಮಕ್ಕಳು ಅವರು ಆ ಕಡೆ ಈ ಕಡೆ ತಿರುಗಾಡಿ ಅಂದರೆ ಕೂತ್ಕೊಳ್ಳಲು ಆಗ್ತಾ ಇರೋದಿಲ್ಲ. ಆ ರೀತಿಯಲ್ಲಿ ಈ ವಾರ ನಿಮಗೆ ಮಕ್ಕಳಿಗೋ ಅಥವಾ ಮನೆಯ ಹಿರಿಯ ಸದಸ್ಯರಿಗೋ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಆದಾಗ ಟೆನ್ಷನ್, ಏನಾಯಿತೋ ಏನೋ, ಏನು ಮಾಡಿದ್ನೋ ಏನೋ, ಏನು ಮಾಡ್ಕೊಂಡ್ಲೋ ಏನೋ ಅನ್ನೋ ಒಂದು ನಿಮಗೆ ಭಯ ಬರುವಂಥದ್ದು ಇರುತ್ತೆ. ಇದರಿಂದ ಸ್ವಲ್ಪ ಖರ್ಚುಗಳಿರುತ್ತೆ, ಸ್ವಲ್ಪ ಅಧಿಕವಾದ ಖರ್ಚುಗಳು ಇರುತ್ತೆ ಈ ಆಸ್ಪತ್ರೆ ವಿಷಯಕ್ಕೆ. ಹಾಗಾಗಿ ಸ್ವಲ್ಪ ಗಮನ ಹರಿಸಿ ಸಣ್ಣ ಪುಟ್ಟದಿರೋದರಲ್ಲೇ ತೋರಿಸಿಕೊಂಡು ಅದರ ಖರ್ಚುಗಳನ್ನು ಕಡಿಮೆ ಮಾಡೋದು ಉತ್ತಮ ಅಂತಲೇ
ಇದಾಗಿತ್ತು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಸಾಧ್ಯವಾದಷ್ಟು ಶನಿದೇವರ ಆರಾಧನೆ, ಶನಿದೇವರ ಪೂಜೆ, ಶನಿದೇವರ ಸ್ತೋತ್ರಾದಿಗಳನ್ನು ಪಠನೆ ಮಾಡಿ, ಅನ್ನದಾನ ಮಾಡಿ, ಮತ್ತು ಈ ಅಂಗವಿಕಲರಿಗೆ ಮತ್ತು ಹಿರಿಯ ಜೀವಿಗಳಿಗೆ ಕೈಲಾದಷ್ಟು ಸಹಾಯ ಮಾಡಿ. ನಾವು ಅಷ್ಟು ಇಷ್ಟು ಅಂತ ಹೇಳ್ತಾ ಇಲ್ಲ, ಅಥವಾ ನಾವು ಹೇಳಿದ ವ್ಯಕ್ತಿಗೇ ಮಾಡಿ ಅಂತಲೂ ಹೇಳ್ತಾ ಇಲ್ಲ. ನಿಮ್ಮ ಕಣ್ಣೆದುರಿಗೆ ಯಾರು ಕಾಣಿಸ್ತಾರೋ, ಅಥವಾ ನಿಮ್ಮ ಒಂದು ಕೆಲಸದಲ್ಲಿ ಯಾರಾದರೂ ಬಡವರಿದ್ದರೆ ಅವರಿಗೆ ದಿನ ಒಂದು ಹೊತ್ತಿನಿಗಾದರೂ ಊಟ ಕೊಡಿಸಿ. ನಿಮ್ಮ ಊಟ ತ್ಯಾಗ ಮಾಡಿ ಅಂತ ಹೇಳ್ತಾ ಇಲ್ಲ, ಅವರಿಗೆ ಒಂದೇನೋ ಅನ್ನ ಸಾಂಬಾರು ಅಥವಾ ಪಲಾವು, ಬಿಸಿಬೇಳೆಬಾತು ಯಾವುದಾದ್ರೂ ಒಂದು ಕೊಡಿಸಿ ಅವರಿಗೆ, ಹಸಿವೆ ಆದವರಿಗೆ. ಇದರಿಂದ ಏನಾಗುತ್ತಂದರೆ ನಿಮಗೆ ಅನ್ನಪೂರ್ಣೇಶ್ವರಿ ಒಲಿತಾಳೆ. ಒಂದು, ಎರಡನೇದು ಕಷ್ಟಗಳು ಮಂಜಿನಂತೆ ಕರಗ್ತಾ ಬರುತ್ತೆ. ನಿಮಗೆ ಈ ಅಷ್ಟಮ ಶನಿ ಇದೆಯಲ್ಲ, ನಾನು ಮುಂಚೆನೇ ಅದೆಲ್ಲವನ್ನು ನಿಮ್ಗೆ ತಿಳಿಸ್ಬಿಟ್ಟಿದ್ದೀನಿ ಯಾಕೆ ನಮ್ಗೆ ಕಷ್ಟಗಳು ಬರುತ್ತೆ ಅಂತ ಹೇಳಿದಾಗ. ಬಟ್ ಇಲ್ಲಿ ಪರೀಕ್ಷೆ ಅಂತ ಇರುತ್ತೆ. ಈಗ ಪರೀಕ್ಷೆಯ ವಿದ್ಯಾರ್ಥಿ ಹೆದರ್ಕೊಂಡ್ರೆ ಬರೀಲಿಕ್ಕಾಗತ್ತಾ ಹೇಳಿ? ಅವನು ಓದ್ಕೊಂಡಿದ್ದಾನೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಹೆದರಿಕೆ ಇದ್ದಾಗ ಅಥವಾ ಬೆದರಿಕೆ ಇದ್ದಾಗ ಬರೀಲಿಕ್ಕೆ ಸಾಧ್ಯನಾ? ಬರೀತೀನಿ ಗುರುಗಳೇ, ಏನು ಬರೀತೀರ? ಸ್ಪೀಡ್ ಇರೋಲ್ಲ. ಒಂಥರ ಏನೋ, ಈಗ ಊಟ ಆಯ್ತಾ ಅಂತ ಕೇಳಿದ್ರೆ ನಾನು ಬಜಾರಕ್ಕೆ ಹೋಗಿದ್ದೆ, ತರಕಾರಿ ತೊಗೊಂಡು ಬಂದೆ ಅಂತ ಹೇಳಿದ್ರೆ ಅದು ಉತ್ತರನ? ನಾವು ಕೇಳಿದ್ದೇನು ಊಟ ಆಯಿತಾ ಅಷ್ಟೇ. ಇಲ್ಲಿ ಏನಾಗುತ್ತಂದರೆ ಪ್ರಶ್ನೆಗೆ ಉತ್ತರ ಬೇರೆ ಇರುತ್ತೆ, ಅಥವಾ ನೀವು ಪ್ರಶ್ನೆ ಅರ್ಥ ಮಾಡ್ಕೊಂಡಿರಲ್ಲ. ಅದಕ್ಕೆ ಕಾರಣ ಏನು? ಒತ್ತಡ, ಬೆದರಿಕೆ, ಹೆದರಿಕೆ. ಅದೇ ರೀತಿ ಇಲ್ಲಿ ಅಷ್ಟಮ ಅಂತ ಬಂದಾಗ ನಿಮಗೂ ಅದೇ ರೀತಿ ಇರುತ್ತೆ. ಅಂದರೆ ಯಾರೋ ನಿಮ್ಮನ್ನು ಹೆದರಿಸಿರ್ತಾರೆ ಅಥವಾ ಬೆದರಿಸಿರ್ತಾರೆ. ಇದರಿಂದ ಮೂವ್ ಮಾಡಲಿಕ್ಕಾಗಲ್ಲ, ಮೈಂಡು ಬ್ಲಾಕ್ ಆಗಿಬಿಟ್ಟಿರುತ್ತೆ. ಅದರಿಂದ ಹೊರಗಡೆ ಬರಬೇಕಾದ್ರೆ ಏನು ಮಾಡಬೇಕು? ಈ ಅಂಗವಿಕಲರು. ಯಾಕಂದರೆ ಇಲ್ಲಿ ಶನಿ ನೋಡ್ತಾನೆ ನಿಮ್ಮ ಕಷ್ಟದಲ್ಲಿ ನೀವು ಯಾರಿಗೆ ಸಹಾಯ ಮಾಡ್ತಾ ಇದ್ದೀರಾ. ನಾವು ಹೇಳ್ತೀವಿ ನನಗೆ ಆ ಕಷ್ಟ ಬಂತು, ಈ ಕಷ್ಟ ಬಂತು, ನನಗೆ ದುಡ್ಡು ನಿಲ್ತಾ ಇಲ್ಲ, ಸಾಲ ಆಗ್ತಾ ಇದೆ, ನಾನು ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ, ನನಗೆ ಎಲ್ಲರೂ ಬೈತಾ ಇದ್ದಾರೆ, ನಿನ್ನ ಮುಂಗೋಪಿ, ಹಾಗೆ ಹೀಗೆ. ಖಂಡಿತ ನಾನು ಅದೇ ಹೇಳ್ತಾ ಇರೋದು ನಿಮಗೆ. ಅಂದರೆ ಇಲ್ಲಿ ಪರೀಕ್ಷಾ ಸಮಯ ಇದು. ಈಗ ಅವರು ಆಡೋದಕ್ಕೆ ಕಾರಣ ಏನು? ನಾವು ವೀಕ್ ಆಗಿರೋದ್ರಿಂದ. ಹಾಗಾಗಿ ನೀವೇನು ಮಾಡಿ, ಮೈಂಡು ಫಸ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ದಿನ ಒಂದು ಹಾಫ್ ಆನ್ ಅವರ್ ಯೋಗ ಮಾಡಿ, ಸಾಧ್ಯವಾದಷ್ಟು ಬದಲಾವಣೆ ಮಾಡಿಕೊಳ್ಳಿ ದೇಹದಲ್ಲಿ, ಮನಸ್ಸಿನಲ್ಲಿ. ಅವಾಗೇನಾಗುತ್ತೆ, ಈ ಎಲ್ಲ ಕಷ್ಟಗಳು ತಂತಾನೇ ಹೋಗ್ತಾ ಇರುತ್ತೆ. ನಾನು ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಮೇಲೆ ಕೆಳಗೆ, ಅಥವಾ ಬರೀ ಆ ಗುರುಜಿ ಹಿಂಗೆ ಅದ, ಈ ಗುರುಜಿ ಹಂಗೆ ಅದ, ಅವರು ಅದು ಯೋಗ ಇದೆ, ಇವರು ಇದು ಆಗದೆ ಇರೋವಂಥದ್ದು. ನಾವು ಹೇಳ್ತಾ ಇರೋದು ದಿನನಿತ್ಯ ಕಾರ್ಯಚಟುವಟಿಕೆಗಳನ್ನು ಬದಲಾವಣೆ ಮಾಡ್ಕೊಳ್ಳಿ ದಯವಿಟ್ಟು ಸಿಂಹರಾಶಿಯವರು. ಬೇಗ ಎದ್ದೇಳಿ, ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಯೋಗ ಮಾಡಿ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಮುಖ ಚೆನ್ನಾಗಿತ್ತು ಅಂದರೆ ಕೆಲಸ ತಂತಾನೆ ಹುಡ್ಕೊಂಡು ಬರುತ್ತೆ. ಈಗ ಸಪ್ಪೆ ಮುಖ ಹಾಕ್ಕೊಂಡು ನಾವು ದರ್ಪದಿಂದ ಹೋದರೆ ಯಾರೂ ನಮ್ಮ ಕೆಲಸ ಕೊಡೋಲ್ಲ. ಯಾಕಂದರೆ ನಮ್ಮನ್ನು ನೋಡಿದರೆ ಗೊತ್ತಾಗ್ಬಿಡ್ತಾವೆ ಇವನು ಕೆಲಸ ಮಾಡೋದಿಲ್ಲ ಅಂತ. ಹಾಗಾಗಿ ಸ್ವಲ್ಪ ನಗು ಮುಖ, ನಗ್ನಗ್ತಾ ಮಾತಾಡಿ, ವಿಶ್ ಮಾಡಿ, ಏನೋ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಶುಭೋದಯ ಅಥವಾ ಗುಡ್ ಮಾರ್ನಿಂಗ್, ನಮಸ್ಕಾರ, ಏನೋ ಒಂದು ಶೈಲಿ ಬದಲಾವಣೆ ಮಾಡ್ಕೋಬೇಕು, ಅಟ್ರಾಕ್ಟಿವ್ ಆಗಿರಬೇಕು. ಆವಾಗ ಬೇರೆ ವ್ಯಕ್ತಿ ಏನೋ ಆಗಿದೆ ನೀ ಅಂತ ತಿಳ್ಕೊಳ್ತಾರೆ. ಅಂದರೆ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಆ ರೀತಿ ಬದಲಾವಣೆ ಮಾಡ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಸೊ ಸಿಂಹರಾಶಿಯವರಿಗೆ ನಾನು ಗುಣಲಕ್ಷಣಗಳನ್ನು ಹೇಳೋಣ ಅಂತ ತಿಳ್ಕೊಂಡಿದ್ದೀನಿ. ಅನುಕೂಲ ಆದರೆ ಈ ವಾರ ಖಂಡಿತವಾಗಿ ಹೇಳ್ತೀನಿ. ಬಟ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಬೇಕಾ ಗುಣಲಕ್ಷಣಗಳು? ಏಕೆಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಹಾಕಿದರೆ ಅನುಕೂಲವಾಗುತ್ತೆ. ಬೇಕು ಅಂದರೆ ನಾನು ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಕೆಲವೊಂದಿಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಲಾಸ್ಟ್ ಟೈಮ್ ನಿಮ್ಗೆ ಅಷ್ಟಮ ಶನಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇದರ ಜೊತೆಗೆ ಅಂದರೆ ಗುಣಲಕ್ಷಣದ ಜೊತೆಗೆ ಅಷ್ಟಮ ಶನಿಯ ಒಂದಿಷ್ಟು ಪರಿಹಾರಗಳನ್ನು ಈ ವಾರ ಹೇಳಲು ಇಚ್ಛಿಸುತ್ತೇವೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗಿಯೂ. ಇನ್ನು ಇದು ಈ ವಾರದ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾದಿ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಶೇರ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭಯಾತು, ಸರ್ವೇ ಜನಃ ಸುಖಿನೋ ಭವಂತು.